ನಮ್ಮ ಅನಿರುದ್ಧಂಗೆ 18ನೇ ತಿಂಗಳದು ವ್ಯಾಕ್ಸಿನೇಷನ್ ಡ್ಯೂ ಇತ್ತು. ಹೋದ ವಾರನೇ ಡೇಟ್ ಕೊಟ್ಟಿದ್ರು. ಆದರೆ ಹೋದ ವಾರ ಅಮ್ಮನ ಮನೇಲಿ ಪೂಜೆ ಇತ್ತಲ್ಲ, ಮತ್ತು ಆಗ ವ್ಯಾಕ್ಸಿನೇಷನ್ ಹಾಕಿಸಿ ಜ್ವರ ಏನಾದರೂ ಬಂದು ಕಿರಿಕಿರಿ ಮಾಡ್ತಾನೆ ಅಂತ ಅಂದ್ಕೊಂಡು ನೆನ್ನೆ ದಿನ ಕರ್ಕೊಂಡು ಹೋಗಿದ್ದೆ ವ್ಯಾಕ್ಸಿನೇಷನ್ಗೆ. ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಮಗು ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿ, ಯಾವ ತಿಂಗಳಿಗೆ ಯಾವ ವ್ಯಾಕ್ಸಿನೇಷನು ಅಂತ ಹೇಳಿ. ಆದರೆ ಏನು ಗೊತ್ತಾ, ನಿಮ್ಮ ಮಗು ಡೆಲಿವರಿ ಆಗಿರುತ್ತಲ್ಲ, ಮಗು ಡೆಲಿವರಿ ಆದಾಗ ನಿಮ್ಗೊಂದು ಬೇಬಿ ಬುಕ್ ಕೊಟ್ಟಿರ್ತಾರೆ, ಯಾವುದೇ ಹಾಸ್ಪಿಟ್ಲಲ್ಲಿ ಆಗಿರ್ಬೋದು. ಅದರಲ್ಲೇ ಇರುತ್ತೆ ಇಷ್ಟು ತಿಂಗಳಿಗೆ ಈ ಥರ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತ ಹೇಳಿ. ಅದ್ರ ಪ್ರಕಾರ ನೀವು ಫಾಲೋ ಮಾಡಿದ್ರೆ ಆಯಿತು. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಗು ಹುಟ್ಟಿದ್ರೂ ಕೂಡ ಮಗುಗೆ ಅಂತ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಸೊ ಅದರಲ್ಲೂ ಕೂಡ ಇರುತ್ತೆ ಯಾವ ತಿಂಗಳಿಗೆ ಈ ತಿಂಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತ. ನೀವು ಆ ಚಾರ್ಟ್ ಫಾಲೋ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅವ್ನು ವೆಯ್ಟ್ ಚೆಕ್ಕು ಹೈಟ್ ಚೆಕ್ ಎಲ್ಲ ಮಾಡ್ತಾಯಿದ್ದೀವಿ. ಅದನ್ನು ಮಾಡ್ತಿರೋರನ್ನ ನೋಡಿದ ತಕ್ಷಣವೇ ಅಳು ಬಂದ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ, ಮತ್ತು ಡಾಕ್ಟರ್ ರೂಮ್ ಒಳಗೆ ಹೋದ ತಕ್ಷಣ ಗೊತ್ತಾಗೋಗುತ್ತೆ, ಓ ಚುಚ್ಚಿ ಮಾಡೋಕ್ಕೆ ಕರ್ಕೊಂಬಂದಿದ್ದಾರೆ ಅಂತ. ಮತ್ತೆ ಅಳು ಶುರುವಾಗೋಗುತ್ತೆ. ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊಂಡು ಮಗುನ ಮನೆಗೆ ಕರ್ಕೊಂಡು ಬಂದ್ವಿ.